ಮದುವೆಯಾದ ದಿನವೇ ನವವಿವಾಹಿತೆ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ನವವಿವಾಹಿತೆಯನ್ನ ಅತ್ಯಾಚಾರ ಮಾಡಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಗಂಡನ ಸ್ನೇಹಿತರಿಂದಲೇ ಅತ್ಯಾಚಾರ ಕೊಲೆ ಎಂದು ಬೆಳಕಿಗೆ ಬಂದಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾಯಕನಹಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆ ಆದ ದಿನವೇ ನವವಿವಾಹಿತೆ ಕೊಲೆ ಮಾಡಲಾಗಿದೆ. ಆ ಕೊಲೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ನವವಿವಾಹಿತೆಯನ್ನ ಅತ್ಯಾಚಾರ ಮಾಡಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಯಾರು ಈ ಪ್ರಕರಣ ಮಾಡಿದ್ದಾರೆ ಅಂದ್ರೆ ಆಕೆಯ ಗಂಡನ ಸ್ನೇಹಿತರೆ ಆಕೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿರೋದು ಬೆಳಕಿಗೆ ಬಂದಿದೆ. ಸುಮಲತಾ ಅಂತ 20 ವರ್ಷದ ನವವಿವಾಹಿತೆ ಆಕೆಯನ್ನ ಕೊಲೆ ಮಾಡಿದ್ದಾರೆ ಕೊಲೆಗಡುಕರು. ಇಬ್ಬರು ಹಂತಕರನ್ನ ಇದೀಗ ನಾಯಕನಹಟ್ಟಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಬೋರಯ್ಯ ಹಾಗೂ ಕಾರಯ್ಯ ಎಂಬ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎನ್ ಮಹದೇವಪುರ ಬಳಿ ಅತ್ಯಾಚಾರ ಎಸಗಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಇನ್ನು ಕೊಲೆ ಪ್ರಕರಣ ಮುಚ್ಚಿ ಹಾಕೋದಕ್ಕೆ ಶವವನ್ನ ಬಾವಿಗೆ ಎಸೆದು ಆರೋಪಿಗಳು ಎಸ್ಕೇಪ್ ಆಗಿದ್ರು. ಶುಕ್ರವಾರ ಗಜೇಂದ್ರ ಮತ್ತು ಸುಮಲತಾ ಜೊತೆ ಮದುವೆ ಮಾಡಿಸಿದ್ರು ಇದೇ ಆರೋಪಿಗಳು. ಅದೇ ದಿನ ಯುವತಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಈ ಒಂದು ಪಾಪಿಗಳು. ಅದೇ ದಿನ ಸಿಪಿಐ ಹನುಮಂತಪ್ಪ ಶಿರೇಹಳ್ಳಿ ನೇತೃತ್ವದಲ್ಲಿ ಈಗ ಆರೋಪಿಗಳು ಅಂಧರಾಗಿದ್ದಾರೆ. ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಆ ಒಂದು ಆರೋಪಿಗಳೇ ಆತನ ಸ್ನೇಹಿತರು ಏನು ಈಗ ಕೊಲೆ ಆಗಿದ್ದಾರೆ. ಆಕೆ ಗಂಡನ ಸ್ನೇಹಿತರು ಅವರು. ಅದೇ ದಿನ ಆಕೆ ಮದುವೆ ಮಾಡಿಸಿದ್ದಾರೆ ಆ್ಯಂಡ್ ಅದೇ ದಿನ ಆಕೆ ಮೇಲೆ ಅತ್ಯಾಚಾರ ಎಸಗಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ಇನ್ನು ಕೊಲೆ ಪ್ರಕರಣ ಮುಚ್ಚಾಕೋದಕ್ಕೆ ಅಂತ ಶವವನ್ನು ಬಾವಿಗೆಸ್ತು ಪರಾರಿಯಾಗೋಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇದೀಗ ಇಬ್ಬರು ಹಂತಕರು ಕಾರಯ್ಯ ಮತ್ತು ಬೋರಯ್ಯ ಪೊಲೀಸರ ಕೈಗೆ ಸಿಕ್ಕಿದ್ದಾರೆ. ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು.